ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಿರಿಯ ನಟಿ ಜಯಮಾಲ್ ಅವರಿದ್ದಾರೆ, ಮಾತನಾಡಿಸ್ತಾ ಹೋಗ್ತಾನೆ. ಅಮ್ಮ, ನಿಮ್ಮವರ ಒಡನಾಟ ಎಲ್ಲರಿಗೂ ಗೊತ್ತಿರುವಂಥದ್ದು, ಸಾಕಷ್ಟು ವರ್ಷಗಳ ಒಡನಾಟ, ಜೊತೆ ಕಳೆದಿರುವಂಥ ಸಮಯ ಬಹಳ ಹೆಚ್ಚಿರುವಂಥದ್ದು. ಈ ಸಂದರ್ಭಕ್ಕೆ ಅವರಿಲ್ಲ ಅನ್ನುವಂಥ ನೋವು ಎಲ್ಲರಿಗೂ ಕೂಡ ಇದೆ. ಈ ಸಂದರ್ಭಕ್ಕೆ ನೆನಪಾಗುವಂಥ ಒಂದು ಸನ್ನಿವೇಶವನ್ನು ಹೇಳುವಂಥದ್ದು ಯಾವುದಂತ ಹೇಳೋದು ಸರ್, ಯಾವುದು ಅಂತ ಹೇಳೋದು? ಒಂದೇ ಒಂದು ಹೇಳ್ತೀನಿ ಸರ್, ಜಾನಕಮ್ಮ ಅವ್ರ ಮಾತು ಕಡಿಮೆ, ಅಳುದು ತೂಗಿ ಮಾತಾಡೋರು ಅವರು, ಮಾತು ಕೇಳೋದು ಜಾಸ್ತಿ. ಬಹಳ ದೊಡ್ಡ ಗುಣ ಅದು. ಇನ್ನೊಬ್ಬರ ಮಾತನ್ನು ಕೇಳುವಂಥವ್ರು. ಅವರು ಹಾಡುವಾಗ ರಾಜ್ಕುಮಾರ್ ಅವರು ಹೇಳೋರು, ಪಾರ್ವತಿ ನೋಡು, ಅವರು ಬಾಯಿ ಒಳಗಿಂದ ಧ್ವನಿ ಬಿಟ್ಟರೆ ಅವರು ಒಂದು ನರಗಳು ಕೂಡ ಅಲ್ಲಾಡೋದಿಲ್ಲ. ಅಷ್ಟು ಆ ಥರದ ಗಾಯಕಿ, ಎಂಥ ಗಾಯಕಿ ಅಂತ ಹೇಳೋರು. ಅಂಥ ಗಾಯಕಿ ನಿಜವಾಗ್ಲೂ ರೀ, ಅವರು ಆಸೆ ಪಟ್ಟಿದ್ದೆಲ್ಲ ನೆರವೇರ್ತು ನೋಡಿ. ಅವ್ರು ಇಲ್ಲಿಯ ಸೊಸೆ, ನಾನು ಇಲ್ಲೇ ಇರಬೇಕು ಅಂತಂದರು. ಇವತ್ತು ಇಲ್ಲೇ ಲೀನ ಆದರು, ಇಲ್ಲೇ ಎಲ್ಲವೂ. ನಾಳೆ ನಾವು ಬರಬೇಕು ಅಂತಿದ್ವಿ ಸೀನಣ್ಣ ಭೇಟಿಗೆ, ನಮ್ಗೆ ಅವಕಾಶ ಬರಬೇಕು ಅಂತ ಸೀನಣ್ಣನಿಗೆ ಹೇಳಿದ್ದೆ. ಇದು ನಮ್ಮ ಏನು ಮಾಡೋದು ಯಾರು ಗೊತ್ತು. ಇವತ್ತಿದ್ದಂಥ ವ್ಯಕ್ತಿನ ಒಂದು ಗಳಿಗೆಯಲ್ಲಿ ಇಲ್ಲ ಅಂತಂದರೆ. ಇತ್ತೀಚೆಗೆ ಭೇಟಿ ಆಗುವಂಥ ಅವಕಾಶನೇ ಸಿಗಲಿಲ್ಲ ಮೇಡಮ್ ನಿಮಗೆ? ನನಗೆ ಇಲ್ಲಿ ನಾನು ಬೆಂಗಳೂರಿನಲ್ಲಿ ನಮ್ಗೆ ನಿಮ್ಗೆ ಗೊತ್ತಲ್ಲ, ವಾಣಿಜ್ಯ ಮಂಡಳಿಯಲ್ಲಿ ನಮ್ಗೆ ಒಂದಲ್ಲ ಒಂದು ಇದರಲ್ಲೂ ಕೂಡ ನಾವು ಅಣ್ಣನ ಕೇಳಿದಾಗ ನನಗೆ ಮೀಟ್ ಮಾಡಬೇಕು. ಈವನ್ ನನಗೆ ನನ್ನ ಆತ್ಮೀಯರಾದಂಥ ಮಾಳ್ವಿಕ ಅವರು ಹೇಳಿದ್ರು, ಹೋಗೋಣ ಅಂತ. ಅವಾಗ ಯಾವುದೋ ಒಂದು ಸಭೆ ಇರೋದು, ಏನೋ ಇರೋದು, ಬರೋಕ್ಕಾಗಲಿಲ್ಲ. ಬೇಸರ ಅಂತೂ ಕಾಡುತ್ತೆ. ಕೊನೆ ಕ್ಷಣದಲ್ಲಿ ಒಂದು ದಿನದಲ್ಲಿ ಹೋಗಿ ಭೇಟಿ ಆಗಬೇಕಿತ್ತು ಅನ್ನೋಂಥ ನೋವು, ಆ ಬೇಸರ ಕಾಡುತ್ತೆ. ನಮಗೆ ಲಾಸಲ್ಲಿ ಅವರು ನೋಡಿ ಶಾಂತವಾಗಿ ನಿಶಬ್ದವಾಗಿ ಲೋಕವನ್ನು ಬಹಳ ಪ್ರೀತಿಯಿಂದ ತೊರೆದು ಹೋದರು. ಆದರೆ ನಮಗೆ ಇಡೀ ಜೀವನ ಕಾಡುತ್ತದೆ. ಇದ್ರ ಜೊತೆಗೆ ಮೇಡಮ್, ಮೈಸೂರಲ್ಲಿ ಅವ್ರಿಗೆ ಸ್ಮಾರಕವನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಈ ನಿಟ್ಟಿನಲ್ಲಿ ವಾಣಿಜ್ಯ ಮಂಡಳಿಯಿಂದ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನು ಭೇಟಿ ಮಾಡುವಂಥದ್ದು ಏನಾದರೂ? ಖಂಡಿತ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಥರ ಆಗಿದೆ ಅಂದಾಗ ಯತೀಂದ್ರ ಸರ್ಗೆ ಅವ್ರಿಗೆಲ್ಲರಿಗೂ ಹೇಳಿ ಪ್ರೋಟೋಕಾಲು ಎಲ್ಲವನ್ನು ಕೂಡ ಅರೇಂಜ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಸಹಕರಿಸಿದ್ದಾರೆ. ಹಾಗೆಯೇ ಮುಖ್ಯಮಂತ್ರಿಯವರಲ್ಲಿ ನಾನು ತಮ್ಮ ಮೂಲಕನೂ ಕೇಳ್ಕೊತೀನಿ, ಅವರಿಗೆಲ್ಲವನ್ನು ಮಾಡಲಿ. ಆದರೆ ಜಾನಕಮ್ಮ ಅವ್ರದ್ದು ಮೈಸೂರಿನಲ್ಲಿ ಒಂದು ಸಂಗೀತ ಅಧ್ಯಯನ ಪೀಠ ಮಾಡಲಿ. ಆ ಪೀಠದ ಮುಖಾಂತರ ಇಡೀ ಜಗತ್ತಿಗೆ ಜಾನಕಮ್ಮನವರ ಸಾಧನೆ ಮತ್ತು ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಅದು ಉಳ್ಕೊಳ್ಳುತ್ತೆ. ಅದರಿಂದಾಗಿ ಆ ಕೆಲಸ ಆಗಲಿ ಅಂತ ಕೇಳ್ಕೊತೀನಿ ನಾನು. ಥ್ಯಾಂಕ್ ಯು. ಇದಿಷ್ಟು ಹಿರಿಯ ನಟಿ ಜಯಮಾಲಾ ಅವರ ಮಾತು. ಕ್ಯಾಮರಾ ಪರ್ಸನ್ ಶಶಿ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಮೈಸೂರು.